ಪ್ರೇಮ ಪ್ರೇಮ, ನಾನು ನಿನ್ನೆ ಕರಿತಾ ಇರೋದು ಕಣೆ, ನಿನಗೆ ಕೇಳಿಸ್ತಿಲ್ವಾ? ಪ್ರೇಮ, ಹಾಂ ಕವನ, ನೀನು ನೀನೇನಿಲ್ಲಿ? ಈ ಊರಿಗೆ ಯಾವಾಗ ಬಂದೆ? ನನಗೆ ಹೇಳಲಿಲ್ವಲ್ಲ ನೀನು? ಅಲ್ಲ ಕಣೆ, ನಾನು ಇಲ್ಲೇ ಹತ್ರದಲ್ಲಿ ನೀನು ಕರಿತಾ ಇದ್ದೀನಿ, ನಿನಗೆ ಕೇಳಿಸ್ತಿಲ್ಲ. ಇನ್ನು ಅಷ್ಟು ದೂರದಲ್ಲಿ ಹೇಳಿದ್ರೆ ನಾನು ಬರೋ ವಿಷಯ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಅಂದಂಗೆ ನನಗೆ ನಿಮ್ಮ ಮಮ್ಮಿ ಫೋನ್ ಮಾಡಿದರು, ಅದಕ್ಕೆ ಬಂದೆ. ಸ್ವಲ್ಪ ಹತ್ರ ಮಾತಾಡಬೇಕು ಹೋಗಿತ್ತು ಕಣೆ. ಅಲ್ಲ, ಅಷ್ಟೊಂದು ಆಲೋಚನೆ ಮಾಡ್ಕೊಂಡು ಏನು ನೋಡ್ತಿದ್ದೆ ಅಲ್ಲಿ ನೀನು? ಹಾಂ ಕವನ, ಅಲ್ಲಿ ನೋಡು. ಏನು ಏನಿದೆ ನೋಡೋಕ್ಕಲ್ಲಿ? ನಿನಗೆ ಅಲ್ಲಿ ಕಾಣ್ತಿಲ್ವಲ್ಲ, ಆದರೆ ಅಲ್ಲೇ ನಡೀತಿತ್ತು ಅಂತ ನನ್ನ ಕಣ್ಣಿಗೆ ಕಾಣ್ತಿದ್ದೆ ಕಣೆ. ಪ್ರೇಮ, ನೀನು ಎಷ್ಟು ದಿವಸ ಅಂತ ಹೀಗೆ ಇರಬೇಕು ಅಂತ ಅಂದ್ಕೊಂಡಿದ್ಯಾ? ಅಲ್ಲ ಕಣೆ, ನೀನು ಬಿಟ್ಟೋಗಿ 2 ವರ್ಷ ಆಗ್ತಿಲ್ವಾ? ಇನ್ನೂ ಅವನ ನೆನಪಲ್ಲೇ ಇರಬೇಕಂತ ತೀರ್ಮಾನ ಮಾಡಿದ್ದೆ ಹೇಗೆ? ನೆನಪ ಮರ್ತಾಗಲ್ವೇನೆ, ನೆನಪಾಗೋ ಮಾತಿರುತ್ತೆ. ನನ್ನನ್ನು ಮರೆಯೋಕ್ಕೆ ಆಗ್ತಿಲ್ಲ ಕಣೆ. ಈಗ ನನಗೆ ಅವನು ಕಾಯೋದು ಬಿಟ್ಟರೆ ಬೇರೆ ದಾರಿ ಏನೂ ಇಲ್ಲ. ಪ್ರೇಮ, ನಾನು ನಿಮಗೆ ಪ್ರಶ್ನೆ ಕೇಳ, ಅವನು ನಿನ್ನ ಏನಕ್ಕೆ ಬಿಟ್ಟೋದ? ಕಾರಣ ಹೇಳಿದ್ನಾ? ಅದೆಲ್ಲ ಇರಲಿ, ನಿಮ್ಮಿಬ್ಬರು ಭೇಟಿ ಮೊದಲನೇ ಸಾರಿ ಎಲ್ಲಾಯಿತು ನನಗೆ ಹೇಳ್ತೀಯಾ? ನನ್ನ ಪ್ರೀತಿ ಸ್ಟೋರಿ ಹೇಳೋಕ್ಕೂ ಮೊದಲು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ಥ್ಯಾಂಕ್ ಯು. ಹೇಳ್ತೀನಿ ಕಣೆ. ಒಂದಿನ ಪ್ರೇಮ, ಇವತ್ತು ಕಾಲೇಜಲ್ಲಿ ಏನಾಯ್ತು ಗೊತ್ತಾ? ಅಂಥದ್ದೇನಾಯ್ತು ಗ್ರೀಷ್ಮ? ನನಗೆ ಕಣ್ಣಿಗೆ ಕಾಣಿಸಿಲ್ವಲ್ಲ? ಅಯ್ಯೋ, ನೀನು ಇವತ್ತು ಲೇಟಾಗಿ ಬಂದಿಯಲ್ಲ. ಇವತ್ತು ಕಾಲೇಜ್ಗೆ ಒಬ್ಬ ಹೊಸ್ದಾಗಿ ಎಂಟ್ರಿ ಕೊಟ್ಟಾಗಣೆ, ಅವನು ಹೇಗಿದ್ದಾನೆ ಅಂತ್ಯ? ಒಳ್ಳೆ ಹೀರೋ ಇದ್ದಾಗಿದ್ದಾನೆ. ಅಯ್ಯೋ ಅಷ್ಟೇನಾ? ನೀನು ಹೇಳಿದ್ದು ಕೇಳಿಸ್ಕೊಂಡು ನನಗೆ ಏನಪ್ಪ ಆಗೋಯ್ತು ಅಂತ ಎದ್ಕೊಬಿಟ್ಟೆ. ಅಲ್ಲ ಕಣೆ, ಯಾರೋ ಹೊಸ್ದಾಗಿ ಬಂದರೆ ನಿನಗೇನಾಗುತ್ತೆ? ನೀನು ಅಷ್ಟೊಂದು ಬ್ಲಶ್ ಆಗ್ತಿದ್ಯಾ? ಅಯ್ಯೋ ಮಾತಾಯಿ, ಅವನ್ನ ನೋಡಿದ್ರೆ ಎಲ್ಲ ಹುಡುಗರು ಫ್ಲ್ಯಾಟ್ ಆಗ್ತಾರೆ, ಹಾಗಿದ್ದಾನೆ ಕಣೆ ಅವನು. ಹಾಂ, ನಿನಗೆ ಓದಿನ ಬಗ್ಗೆ ಗಮನ ಇರಲ್ಲ, ಆದರೆ ಹುಡುಗರ ಬಗ್ಗೆ ಮಾತ್ರ ತುಂಬ ಚೆನ್ನಾಗಿ ಗಮನ ಇರುತ್ತೆ ಅಲ್ವಾ? ನೋಡು, ಮೊದಲಿಗೆಲ್ಲ ಬಿಟ್ಟು ಓದೋ ಕಡೆ ಗಮನ ಕೊಡು, ಅರ್ಥ ಆಯ್ತಲ್ವಾ? ಹೋಗೆ, ಯಾವಾಗೂ ನಿನ್ನಾಗೆ ಓದೋದು ಕೊಡೋದಾಗುತ್ತಾ? ಲೈಫಲ್ಲಿ ಎಲ್ಲ ಇರಬೇಕಮ್ಮ. ನಿನ್ನ ಕಣ್ಕೊಂಡು ಬೀಳೋವರೆಗೂ ಅಷ್ಟೇ, ಆಮೇಲೆ ನೀನು ಹೀಗೆ ಮಾತಾಡ್ತೀಯ ಗೊತ್ತಾ? ಸರಿ, ಹಾಗಿದ್ರೆ ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನೀನು ಕ್ಲಾಸ್ ರೂಮ್ ಒಳಗಡೆ ಹೋಗು. ಎಲ್ಲಿಗೆ ಹೋಗ್ತಿದ್ಯಾ? ನಿನ್ನ ಕ್ಲಾಸ್ ಇಲ್ವಾ? ಇದೇ ಕಣೆ, ಸೋ ಬೋರಿಂಗ್, ಹಾಗಾಗಿ ನೀನು ಹೋಗು, ನಾನು ಬರ್ತೀನಿ. ಆಯಿತು, ನಂಗೆ ಗೊತ್ತು ನೀ ಎಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ಯಲ್ಲ, ಹೋಗು. ನನ್ನ ಬ್ಯಾಗಲ್ಲಿ ಕ್ಲಾಸ್ ರೂಮಲ್ಲೇ ಬಿಟ್ಟೆ ಅಲ್ವಾ? ಎಕ್ಸ್ಕ್ಯೂಸ್ ಮೀ. ಕರೆದ್ರಾ? ಹಾಂ ಹೌದು, ನಾನು ಕರೆದದ್ದು ನಿಮ್ಮನ್ನೇ. ಹೇಳಿ, ಏನಾಗಬೇಕಾಗಿತ್ತು? ನನ್ನ ಹೆಸರು ಹರೀಶ್ ಅಂತ. ನಾನು ನಿನ್ನೆ ಅಷ್ಟೇ ಕಾಲೇಜ್ಗೆ ಜಾಯ್ನ್ ಆಗಿದ್ದೀನಿ. ನಿಮ್ಮನ್ನು ನೋಡ್ತಾ ಇದ್ದರೆ ನೀವು ಇದೇ ಊರಿನವರು ಅಂತ ಅನಿಸುತ್ತೆ. ಆ್ಯಕ್ಚುಲಿ ನನಗೆ ಈ ಊರು ಹೊಸ್ತು, ನಾನು ಉಳ್ಕೊಳ್ಳೋಕ್ಕೆ ಆ್ಯಕ್ಚುಲಿ ನಾನು ಇದ್ದೀನಿ ಒಂದು ರೂಮಲ್ಲಿ, ಬಟ್ ನನಗೆ ಆ ರೂಮ್ ಸೆಟ್ ಆಗ್ತಾ ಇಲ್ಲ. ನಿಮ್ಗೆ ಯಾವುದೋ ಪರಿಚಯ ಇದ್ದರೆ ನನಗೆ ಮನೆಗೊಂದು ವ್ಯವಸ್ಥೆ ಮಾಡಿಕೊಡ್ತೀರಾ ಪ್ಲೀಸ್? ಓಕೆ, ಬಟ್ ನೀವು ನನ್ನನ್ನು ಯಾಕೆ ಹೇಳ್ತೀರಾ? ನನ್ನ ನೀವು ರ್ಯಾಗ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ನಂಗೆ ಹಂಗೆ ಅನಿಸ್ತಿದೆ. ನೋಡಿರಿ ಪ್ಲೀಸ್, ನನಗೆ ಯಾರು ಸಹಾಯ ಮಾಡ್ತಾಯಿಲ್ಲ. ನಿಮ್ಮನ್ನು ನೋಡಿದ್ರೆ ನೀವು ನಂಗೆ ಸಹಾಯ ಮಾಡ್ತಾ ಅಂತ ಅನಿಸ್ತಿತ್ತು, ಅದಕ್ಕೆ ನಿಮ್ಮನ್ನೇ ಕೇಳಿದೆ. ಅದನ್ನು ಬಿಟ್ಟರೆ ಬೇರೆ ಯಾವ ಕಾರಣವೂ ಇಲ್ಲ. ಓ, ಹಾಗಾದ್ರೆ ನೆನೆ ಜಾಯ್ನ್ ಆಗಿದ್ದು ನೀವೇನಾ? ಹಾಂ ಹೌದು. ನನ್ನ ಬಗ್ಗೆ ನಿಮಗೆ ಯಾರು ಹೇಳಿದರು? ಅಯ್ಯೋ, ಇಡೀ ಕಾಲೇಜ್ ಪೂರ್ತಿ ನಿಮ್ಮದೇ ವಿಷಯ, ನನಗೆ ಗೊತ್ತಿಲ್ಲೇ ಇರುತ್ತಾ? ನೀವಾಗ ಏನೋ ಹೇಳಿದಲ್ವಾ, ನಿಮಗೆ ಇರೋ ವ್ಯವಸ್ಥೆ ಮಾಡಿಕೊಡ್ಬೇಕಂತ. ಓಕೆ, ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನಂಗೆ ಸಹಾಯ ಮಾಡಿದ್ರೆ ಮುಂದೆ ಯಾವಾಗಾದರೂ ನಿಮಗೆ ನಾನು ಸಹಾಯ ಮಾಡ್ತೀನಿ. ಬೇಡಪ್ಪ, ನನಗಂತ ಪರಿಸ್ಥಿತಿ ಬರೋದೇ ಬೇಡ, ನೀವು ಸಹಾಯನೇ ಮಾಡಬೇಡಿ. ಓಕೆ, ಇವಾಗ ಬನ್ನಿ ಕ್ಲಾಸ್ಗೆ ಹೋಗೋಣ. ಕ್ಲಾಸ್ ಮುಗಿದ್ಮೇಲೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ರೀ. ನಿಮ್ಮ ಹೆಸರು? ನನ್ನ ಹೆಸರು ಪ್ರೇಮ ಅಂತ. ಪ್ರೇಮ, ವಾವ್, ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ ರೀ. ನೋಡಿ, ಇದನ್ನೇ ಬೇಡ ಅನ್ನೋದು. ಮೊದಲು ನಿಮ್ಮ ಹೆಸರು ಚೆನ್ನಾಗಿದೆ ಅಂತೀರಾ, ಆಮೇಲೆ ನೀವು ಚೆನ್ನಾಗಿದ್ದೀರಾ ಅಂತೀರಾ, ಆಮೇಲೆ ಹೀಗೆ ಏನೇನು ಹೇಳ್ತೀರಾ. ನನಗೇನು ಬೇಡ, ಓಕೆನಾ? ನಾನು ಆ ಥರ ಹುಡುಗಿ ಅಲ್ಲ. ಅಯ್ಯೋ, ನಾನು ಅಂತರ ಹುಡುಗ ಅಲ್ಲ ರೀ. ಅಯ್ಯೋ ದೇವರೇ. ಅಲ್ಲ, ನೀವು ಎಲ್ಲಿಂದ ಬಂದಿರೋದು? ನಿಮ್ಮ ಭಾಷೆ ನೋಡ್ತಾ ಇದ್ರೆ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇರಲ್ಲ ನೀವು. ಹೌದು ರೀ, ನನಗೆ ಚೆನ್ನಾಗಿ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ. ಕಾರಣ ನಾನು ಈ ಊರಿನಲ್ಲ, ನಮ್ಮದು ರಾಜಸ್ಥಾನ್. ಏನು ರಾಜಸ್ಥಾನ? ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ?
ಹಾಂ ಹೌದು, ಅದೊಂದು ದೊಡ್ಡ ಕತೆ ಇದೆ. ನೆಕ್ಸ್ಟ್ ಮೀಟಿಂಗಲ್ಲಿ ಹೇಳ್ತೀನಿ. ಓಕೆ. ಹೀಗೆ ಪ್ರೇಮ ಮತ್ತು ಹರೀಶ್ನ ಮೊದಲೇ ಭೇಟಿ. ಹರೀಶ್, ಹರೀಶ್, ನೀವು ಮನೇಲಿ ಇಲ್ವಾ? ಯಾರು? ಬಂದೆ, ಒಂದೇ ಒಂದು ನಿಮಿಷ. ಓಹ್ ಗ್ರೀಷ್ಮಾ, ಏನು ನೀವಿಲ್ಲಿ? ಬನ್ನಿ ಕೂತ್ಕೊಳ್ಳಿ. ಅಲ್ಲ ಹರೀಶ್, ನಾವು ಭೇಟಿಯಾಗಿ 1 ವರ್ಷ ಆಗ್ತದ್ಯಪ್ಪ. ನೀವು ನೋಡಿದ್ರೆ ಇನ್ನೂ ಹೋಗಿ ಬನ್ನಿ ಅಂತೀರಲ್ಲ. ಹೋಗು ಬಂತ ಕರಿಬತ್ತಾನೆ. ಹಾಗೆಲ್ಲ ಕರಿಬಾರ್ದು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ನನಗೆ. ಯಾವುದೇ ಹೆಣ್ಮಕ್ಳು ಸಿಕ್ಕರೂ ಹೋಗಿ ಬನ್ನಿ ಅಂತ ಕರಿಬೇಕು ಅಂತಲೇ ನಂಗೆ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಓ ಹೌದಾ, ಸರಿ ಹಾಗಿದ್ರೆ. ಮತ್ತೆ ಹೇಗಿದ್ದೀರಾ? ಓಹ್ ನೋಡಿ, ನಾನು ಸೂಪರಾಗಿದ್ದೀನಿ. ಅಲ್ಲ, ನೀವೇನು ಇದ್ದಕ್ಕಿದ್ದಂಗೆ ನಮ್ಮನೆಗೆ ಬಂದ್ಬಿಟ್ರಲ್ಲ, ಏನು ಸಮಾಚಾರ ಅಂತ ಕೇಳ್ಬೋದು ತಾನೆ? ಯಾಕೋ ನಿಮ್ಮನ್ನು ನೋಡಬೇಕು ಅನಿಸ್ತಂತೆ, ಅದಕ್ಕೆ ಬಂದೆ. ನೋಡಬೇಕು ಅಂತ ಅನಿಸ್ತಂತೆ? ನೀವು ಯಾರಿಗೆ ಹೇಳ್ತಿದ್ದೀರಾ? ಅಯ್ಯೋ ನನಗಲ್ಲಪ್ಪ. ಹಾಂ ಬಾರೆ. ಅರೆ ಪ್ರೇಮ, ಬನ್ನಿ. ಏನು ಹೇಳ್ಬೇಡ ಕಣೆ, ಸುಮ್ಮನೆ ಇರು. ಅಯ್ಯೋ ನಾನೇನು ಬೇರೆ ಹೇಳಿದೆ, ಏನಿತ್ತು ಅದನ್ನೇ ಹೇಳ್ದೆಪ್ಪ. ನೀನು ಒಬ್ಬಳೇ ಬರಬೇಕಿತ್ತು, ಮಧ್ಯದಲ್ಲಿ ನಾನು ಯಾಕೆ? ಹಾಂ ಸುಮ್ಮನೆ ಇದೆ. ಹರೀಶ್ ಹೇಗಿದ್ದೀರಾ? ನೀವತ್ತು ಯಾಕೆ ಕಾಲೇಜಿಗೆ ಬಂದಿರ್ಲಿಲ್ವಲ್ಲ? ಅಯ್ಯೋ ಅದನ್ನು ಏನು ಕೇಳ್ತೀರಾ, ಅದೊಂದು ದೊಡ್ಡ ಕತೆ ರೀ. ಇವತ್ತು ನಂಗೆ ಉಪ್ಪಿಟ್ಟು ತಿನ್ನಬೇಕು ಅನಿಸ್ತಾ, ಅದಕ್ಕೆ ಕಾಲೇಜಿಗೆ ಬಂದಿರಲಿಲ್ಲ. ಉಪ್ಪಿಟ್ಟು ತಿನ್ನಬೇಕು ಅಂದರೆ ಕಾಲೇಜಿಗೆ ಬರಬಾರ್ದಾ? ಯಾಕೆ? ಹಾಂ, ಉಪ್ಪಿಟ್ಟು ತಿನ್ನಬೇಕು ಅಂದರೆ ನಾನು ಮಾಡ್ಕೋಬೇಕಲ್ಲ. ನಾನು ಮಾಡ್ಕೋಬೇಕಂದ್ರೆ ನನಗೆ ಬರಬೇಕಲ್ವಾ. ನನಗೆ ಬರಬೇಕು ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ನೋಡಬೇಕಲ್ವಾ. ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಅದನ್ನು ಕಲ್ತ್ಕೊಂಡು ಪ್ರಯತ್ನ ಮಾಡಿ ಅದು ಸಕ್ಸಸ್ ಆಗಿ ನಾನು ತಿನ್ನೋಷ್ಟೊಳಗಡೆ ಒಂದಿನ ಪೂರ್ತಿ ಕಳೆದೋಯ್ತು, ಅದಕ್ಕೆ ಬರಲಿಲ್ಲ. ಹರೀಶ್ ಅಷ್ಟು ಕಷ್ಟ ಯಾಕೆ ಪಡಕ್ಕೆ ಹೋದ್ರಿ? ಒಂದೇ ಒಂದು ಮಾತು ನಮ್ಮ ಪ್ರೇಮಿಗೆ ಹೇಳಿದ್ರೆ ಅವಳೇ ಮಾಡ್ಕೊಂಡ್ಬಂದು ಕೊಟ್ಟಿದ್ಲಪ್ಪ, ಅಲ್ವೇನೆ ಪ್ರೇಮ? ಹಾಂ ಅದೇ ಅಲ್ವಾ, ನನಗೆ ಮಾಡಕ್ಕೆ ಬರುತ್ತೆ, ನೀವು ನನಗೆ ಹೇಳ್ಬೇಕಿತ್ತಲ್ಲ. ಅಯ್ಯೋ ಸುಮ್ಮನೆ ನಿಮಗೆ ತೊಂದರೆ ಅಂತ ನಾನೇ ಕಲ್ತ್ಕೊಂಡೆ. ಮುಂದೆ ಜೀವನದಲ್ಲಿ ಯಾವಾಗಾದರೂ ಬೇಕಾದರೆ ಕೇಳ್ತೀನಿ ಬಿಡಿ. ಏನಂದ್ರಿ? ಹಾಂ ಸರಿ, ನಿಮ್ಗೆ ಏನಾದರೂ ಬೇಕಾದರೆ ನನ್ನ ಕೇಳಿ, ನಾನು ಮಾಡ್ಕೊಡ್ತೀನಿ. ಹಾಂ, ಅದೇಗಿದ್ರು ಇದ್ದೇ ಇರುತ್ತಲ್ಲ ಬಿಡಿ. ಸರಿ ಹೋಯ್ತೀಗ. ಅಲ್ಲ ಸುಮ್ಮನೆ ನಾನೇ ಕೇಳಿ, ಉಪ್ಪಿನಕಾಯಿ ಥರ ನಾನು ಹೋಗ್ಲಾ? ಹಾಂ ಇವರಿಬ್ದು ಮಾತ್ರಲ್ಲ, ಈಗ ನಾನೇ ಹೋಗಬೇಕು ಅಷ್ಟೇ. ಸರಿ ಕಣ್ರಪ್ಪ, ಇಬ್ರಿಗೂ ಬಾಯ್ ಬಾಯ್, ನಾನು ಹೋಗ್ತಿದ್ದೀನಿ. ಅದು ಅರೆ ಇವಳಲ್ಲೇ ಬದಲು ಗ್ರೀಷ್ಮಾ. ಇಲ್ಲಪ್ಪ, ನಾನು ಇದ್ರ ಮುಂದೆ ಖಂಡಿತ ಬರೋಣ, ಹೊರಟೋಗ್ಬಿಟ್ಟೆ. ಹೋಗ್ಲಿ ಬಿಡ್ರಿ. ಪ್ರೇಮ, ನೀವು ನನಗೆ ಈ ಮನೆ ತೋರಿಸಿ ಹೆಲ್ಪ್ ಮಾಡದೆ ಹೋಗಿದ್ರೆ ನಂಗೆ ತುಂಬ ಕಷ್ಟ ಆಗ್ತೈತೆ ನೋಡಿ. ಇದ್ರಲ್ಲಿ ನನ್ನ ಹೆಲ್ಪ್ ಏನೇನು ಹೇಳಿ? ನಾನು ಹೋಗಿ ನಮ್ಮ ಪಪ್ಪನಿಗೆ ಹೇಳಿದೆ, ಪಪ್ಪನೇ ಹೆಲ್ಪ್ ಮಾಡಿದ್ದು ನಿಮಗೆ. ಅದು ಅಲ್ಲದೆ ನಾನು ಹೇಳಿದ್ನಲ್ಲ ನೀವು ಈ ಊರಿನಲ್ಲ ಅಂತ. ನಿಮ್ಮ ಊರ ಹೆಸರೇನು? ರಾಜಸ್ಥಾನ ಅಲ್ವಾ? ಹಾಂ, ಅದನ್ನು ಅಪ್ಪಗೆ ಹೇಳಿದೆ. ಅಪ್ಪ ಫುಲ್ ಖುಷಿ ಆಗಿಬಿಟ್ರು. ಹಾಗಾಗಿ ಅಪ್ಪ ಸಹಾಯ ಮಾಡಿದ್ದು. ನೀವು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅಪ್ಪ ಅಮ್ಮಂಗೆ ಹೇಳಬೇಕು. ಹೌದು, ನನಗೂ ಆಸೆ ಇದೆ ಒಂದ್ಸರಿ ಬಂದು ಅಪ್ಪ ಅಮ್ಮನೇ ಭೇಟಿ ಮಾಡಿ ಅವ್ರ ಕಾಲಿಗೆ ಬೀಳಬೇಕು ಅಂತ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತ ಬನ್ನಿ, ಅದನ್ನು ಬೇಡ ಅಂತ ಹೇಳೋಕ್ಕೆ ನಾನು ಯಾರು ಹೇಳಿ? ಅದು ಪ್ರೇಮ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳಿ ಹರೀಶ್. ಅದೇನೂ ಇಲ್ಲ ಪ್ರೇಮ, ನಾನಿನ್ನ ಮೊದಲು ಸರಿ ನೋಡಿದಾಗಲೇ ಪ್ರೀತಿ ಆಯಿತು ಅಂತ ಹೇಳೋಕ್ಕಾಗಲ್ಲ. ನಿಮ್ಮನ್ನು ನೋಡೋ ಪ್ರತಿ ಕ್ಷಣ ನನಗೆ ಪ್ರೀತಿ ಆಗ್ತಾನೇ ಇರುತ್ತೆ. ಅದು ನಾನು ನಿಮಗೆ ಸ್ಟ್ರೇಟಾಗಿ ಹೇಳ್ತೀನಿ, ನಾನು ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೀನಿ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅದು ಹರೀಶ್, ಅದು ಆ್ಯಕ್ಚುಲಿ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದೀನಿ. ನಿಮ್ಗೆ ಹೇಳ್ಕೋಬೇಕು ಅಂತ ಅನ್ನಿಸ್ದಾಗ ಎಲ್ಲರೂ ಹೀಗೆ ಏನಾದರೂ ತೊಂದರೆ ಬರ್ತಾಯಿತ್ತು. ಅದು ಪ್ರೇಮ, ನಮ್ಮದು ಈ ಊರು ಅಲ್ವಲ್ಲ, ನಿಮ್ಮ ಮನೆಯಲ್ಲಿ ಅಭ್ಯಂತರ ಏನೂ ಇಲ್ಲ ತಾನೇ? ಇಲ್ಲ ಹರೀಶ್, ಆ ರೀತಿ ಯಾವುದೇ ಕಾರಣನೂ ನಮ್ಮ ಮನೇಲಿಲ್ಲ. ಒಂದ್ಸರಿ ಬಂದು ಅಪ್ಪ ಅಮ್ಮನ ಮೀಟ್ ಮಾಡಿ ಅವ್ರಿಗೆ ನೀವೇ ವಿಷಯ ಹೇಳಿ. ಯಾಕೆಂದರೆ ನಾನು ಇದುವರೆಗೂ ವಿಷಯ ಏನೂ ಅವ್ರ ಹತ್ರ ಹೇಳಿಲ್ಲ. ಯಾಕೆಂದರೆ ಕನ್ಫರ್ಮ್ ಆಗೋರ್ಗೂ ಏನು ಹೇಳೋದು ಬೇಡ ಅಂತ. ನನಗೆ ಗೊತ್ತಿತ್ತು ನಿಮಗೂ ನನ್ನಾಗ ಏನೋ ಪ್ರೀತಿ ಇದೆ ಅಂತ. ಆದರೂ ನಿಮ್ಮ ಬಾಯಲ್ಲೇ ಕೇಳಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ನಮ್ಮದು ಎಂಥ ಕತೆ ಅಲ್ವಾ, ಇಬ್ರಿಗೂ ಪ್ರೀತಿ ಇದೆ, ಆದರೆ ಇಬ್ಬರು ಹೇಳ್ಕೊಂಡಿಲ್ಲ. ಹರೀಶ್, ನಾನು ಇವಾಗ ನಿಮ್ಮನ್ನು ಹೀಗೆ ಕೇಳ್ತೀನಿ ಅಂತ ಅನ್ಕೋಬೇಡಿ. ನಿಮ್ಮ ಅಪ್ಪ ಅಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲ ಅವ್ರ ಬಗ್ಗೆ ನಂಗೆ ನೀವೇನೂ ಹೇಳಿಲ್ವಲ್ಲ. ಒಂದು ಸರಿ ಕೇಳಿದಾಗ ಮತ್ತೊಂದು ಸರಿ ಹೇಳ್ತೀನಿ ಅಂತ ಹೇಳಿದ್ರಿ, ಈಗ ಹೇಳ್ಬೋದಾ? ಖಂಡಿತ ಪ್ರೇಮ, ನಿಮ್ಗಲ್ಲದೆ ಬೇರೆ ಯಾರಿಗೆ ಹೇಳ್ತೀನಿ ಹೇಳಿ? ಅಮ್ಮ ಹೆಸರು ಲಲಿತಾ ಅಂತ. ನಾನೊಬ್ಬನೇ ಮಗ, ನನಗೆ ಅಮ್ಮ, ಅಮ್ಮಂಗೆ ನಾನು. ನಮ್ಮ ಫ್ಯಾಮಿಲಿ ಅಂತ ಇದ್ದರೆ ಅದು ನಾವಿಬ್ಬರು ಮಾತ್ರನೇ, ನಮಗೆ ಬೇರೆ ಯಾರೂ ಇಲ್ಲ. ಅಪ್ಪ
ಅದೇ ಆ ಒಂದು ಪದಕ್ಕೆ ನನ್ನ ಮತ್ತು ಅಮ್ಮನ ಜೀವನದಲ್ಲಿ ಜಾಗ ಇಲ್ಲ ಪ್ರೇಮ. ಯಾಕೆಂದರೆ ನನಗೆ ನಮ್ಮಪ್ಪ ಯಾರು ಅಂತ ಗೊತ್ತೇ ಇಲ್ಲ. ಯಾಕೆಂದರೆ ನಾನು ಅಮ್ಮ ಒಟ್ಟಿಗೆ ಇರಬೇಕಾದ್ರೆ ನಮ್ಮಪ್ಪ ಅನ್ಸ್ಕೊಂಡಿರೋ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೊರಟೋಗ್ಬಿಟ್ರಂತೆ. ಆ ಕಾರಣದಿಂದನೇ ಅಮ್ಮ ನನ್ನ ಕರ್ಕೊಂಡು ಅವರಿರೋ ಊರು ಬಿಟ್ಟು ಯಾರೂ ಗೊತ್ತಿದ್ದ ಊರಿಗೆ ಅಂದರೆ ರಾಜಸ್ಥಾನಕ್ಕೆ ಹೊರಟೋಗ್ಬಿಟ್ರು. ನಾನು ಹುಟ್ಟಿ ಬೆಳೆದೆಲ್ಲ ಅಲ್ಲೇ. ಹಾಗಾಗಿ ನನಗೆ ಆ ಊರು ಬಿಟ್ಟರೆ ಬೇರೆ ಯಾವ ಊರು ಗೊತ್ತೇ ಇಲ್ಲ. ನಾನು ಬುದ್ಧಿ ಬರೋಕ್ಕೆ ಮೊದಲು ಅಮ್ಮನ ಕೇಳ್ತಾ ಇದ್ದೆ, ಅಮ್ಮ ನನಗೂ ಅಪ್ಪ ಬೇಕು, ಅಪ್ಪ ಎಲ್ಲಿ ಅಂತ. ಆದರೆ ಅಮ್ಮ ಅದಕ್ಕೆ ಯಾವತ್ತೂ ಉತ್ತರನೇ ಕೊಟ್ಟಿರಲಿಲ್ಲ. ಹಾಗಾಗಿ ನಾನು ಅಮ್ಮನ ಪ್ರಶ್ನೆ ಕೇಳೋದೇ ಬಿಟ್ಬಿಟ್ಟೆ. ನನಗೂ ಅನಿಸ್ತಿತ್ತು ಎಲ್ಲರಾಗೆ ನನಗೂ ಅಪ್ಪ ಇರಬೇಕು, ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು, ನನಗೆ ಕೇಳೋದೆಲ್ಲ ಕೊಡಿಸ್ಬೇಕು ಅಂತ. ಆದರೆ ನನಗದ ಸಿಗಲೇ ಇಲ್ಲ. ನೀವು ಯಾವಾಗ ಹೇಳ್ತಾ ಇರ್ತೀರಲ್ವ ನಮ್ಮಪ್ಪ ಹಾಗೆ ನಮ್ಮಪ್ಪ ಹೀಗೆ ಅಂತ. ಆ ಪ್ರತ್ಯಕ್ಷ ನನಗೂ ಹಾಗೆ ಅನಿಸ್ತಿತ್ತು, ನನಗೂ ಅಪ್ಪ ಇರಬೇಕಿತ್ತಲ್ಲ ಅಂತ. ಆದರೆ ನಾನು ಈ ಪ್ರಶ್ನೆ ಅಮ್ಮ ಕೇಳಿದಾಗ ಅಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ಲ, ಅದನ್ನು ನೋಡಿದಾಗ ಛೇ, ಪ್ರಪಂಚದ ಎಲ್ಲ ಅಪ್ಪನೂ ಹೀಗೇನಾ ಅಂತ ಅನಿಸ್ತಿತ್ತು. ಹಾಗಾಗಿ ನಮ್ಮ ಜೀವನದಲ್ಲಿ ನನ್ನ ಅಮ್ಮನ ಬಿಟ್ಟರೆ ನನಗೆ ಯಾರೂ ಇಲ್ಲ ಪ್ರೇಮ. ಹರೀಶ್, ನೀವು ಹಾಗೆಲ್ಲ ಮಾತಾಡೋಕೆ ಹೋಗಬೇಡಿ. ನಿಮಗೆ ಯಾರು ಅಂತ ಅನ್ಕೋತೀರಾ? ನಾನಿದ್ದೀನಿ, ನಮ್ಮ ಅಪ್ಪ ಅಮ್ಮ ಇದ್ದಾರಲ್ಲ, ಅವ್ರನ್ನೇ ನಿಮ್ಮ ಅಪ್ಪ ಅಮ್ಮ ಅಂತ ಅಂದ್ಕೊಳ್ಳಿ, ಆಯಿತಾ? ಖಂಡಿತ ಪ್ರೇಮ, ನಾನು ನಾಳೆ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗಾದರೆ ನಾನು ಹೊರಡ್ಲಾ? ನಾನು ಡ್ರಾಪ್ ಮಾಡಲಾ? ಬೇಡ ಬೇಡ, ನಾನೇ ಹೋಗ್ತೀನಿ. ನಾಳೆ ಮಿಸ್ ಮಾಡಬಾರ್ದು, ಖಂಡಿತ ಬರಬೇಕು. ಖಂಡಿತ ಬರ್ತೀನಿ ಪ್ರೇಮ. ಯಾರು ಬೇಕಿತ್ತು? ಆಂಟಿ, ಅದು ನಾನು ಹರೀಶ್ ಅಂತ. ನಾನು ಮತ್ತು ನಿಮ್ಮ ಮಗಳು ಪ್ರೇಮ ಒಂದೇ ಕಡೆ ಓದ್ತಿದ್ದೀವಿ. ಓ, ಹರೀಶ್ ಅಂದರೆ ನೀನೇನಪ್ಪ? ಬಾ ಕೂತ್ಕೋ. ನಿನ್ನ ಬಗ್ಗೆ ನನ್ನ ಮಗಳು ತುಂಬ ಹೇಳಿದ್ದಾಳೆ. ಅದು ಆಂಟಿ, ನಾವು ಸ್ವಲ್ಪ ನಿಮ್ಮ ಹತ್ರ ಅಂದರೆ ಅಂಕಲ್ ಮತ್ತು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಅಂಕಲ್ ಇಲ್ವಾ? ಇದ್ದಾರೆ ಅಪ್ಪ, ಒಂದು ನಿಮಿಷ. ಅಂಕಲ್ ನಮಸ್ತೆ ಅಂಕಲ್. ಓ, ಹರ್ಷ್ ಅಂದರೆ ನೀವೇನೋ? ಹಾಂ ಅಂಕಲ್, ನಾನೇ ಹರೀಶ್ ಅಂದರೆ. ಓ, ಕೂತ್ಕೊಳ್ಳಿ ಬನ್ನಿ. ಅದು ಅಂಕಲ್, ಪ್ರೇಮ ಇಲ್ವಾ? ಇಲ್ಲ ಅಪ್ಪ, ಅವಳು ಹೀಗೆ ಎಲ್ಲ ಹೊರಗಡೆ ಹೋಗಿದ್ದಾಳೆ. ಹೇಳಿ, ಏನು ವಿಷಯ ಹೇಳಬೇಕಾಗಿತ್ತು? ಅಂಕಲ್, ನಿಮಗೆ ಪ್ರೇಮ ಎಲ್ಲ ವಿಷಯ ಹೇಳಿದ್ರಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಡೈರೆಕ್ಟಾಗಿ ನಿಮ್ಮ ಕೇಳಬೇಕಂತ ಅಂದ್ಕೊಂಡಿದ್ದೀನಿ ಅಂಕಲ್. ಅದೇನೆಂದರೆ, ನಾನು ನಿಮ್ಮ ಮಗಳನ್ನ ತುಂಬ ಪ್ರೀತಿ ಮಾಡ್ತೀನಿ, ಅವಳು ಅಷ್ಟೇ ನನ್ನ ತುಂಬ ಪ್ರೀತಿ ಮಾಡ್ತಾಳೆ. ನಿಮಗೆ ಅನಿಸ್ತಿರ್ಬೋದು, ಯಾರೋ ಒಬ್ಬ ಬಂತು ನಿಮ್ಮ ಮಗಳನ್ನ ಪ್ರೀತಿ ಮಾಡ್ತೀನಿ ಮದುವೆ ಮಕ್ಕಳು ಅಂತ ಕೇಳ್ತಾನಲ್ಲ, ಹೇಗೆ ನಂಬೋದು ಅಂತ. ಆದರೆ ನೀವು ನನ್ನ ಯಾವುದಾದ್ರು ಪರೀಕ್ಷೆ ಮಾಡಿದ್ರೂ ನಾನು ರೆಡಿ ಆಗಿದ್ದೀನಿ ಅಂಕಲ್. ನಿಮ್ಮ ಪರೀಕ್ಷೆ ನಾನು ಗೆದ್ದ ಮೇಲೇ ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ. ಹಾಗಾದ್ರೆ ನೀನು ನನ್ನ ಎಲ್ಲ ಪರೀಕ್ಷೆಗೆ ರೆಡಿ ಆಗಿದ್ದೆ ಅಂತ ಆಯಿತು. ಖಂಡಿತ ಅಂಕಲ್. ನನ್ನ ಮಗಳು ಹೇಳಿರೋ ಹಾಗೆ ನಿಮ್ಗೆ ಅಪ್ಪ ಇಲ್ಲ ಅಂತ ಗೊತ್ತಾಯಿತು. ಹೌದು ಅಂಕಲ್, ನಮ್ಮಪ್ಪ ಇಲ್ಲ ಅನ್ನೋದಕ್ಕಿಂತ ನಮ್ಮಪ್ಪನ ಎದುರುಗೊಂದು ನೋಡಿಲ್ಲ ಅಂತ ಹೇಳ್ಬೋದು. ಅಂಕಲ್, ಒಂದು ಹೆಣ್ಣಿಗೆ ಗಂಡ ಅನ್ನೋ ಪಾತ್ರ ಎಷ್ಟು ಮುಖ್ಯನೋ ಮಕ್ಕಳಿಗೆ ತಂದೆ ಅನ್ನೋ ಪಾತ್ರ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅಂಕಲ್. ನಮ್ಮಪ್ಪ ನಮ್ಮಮ್ಮನಿಗೆ ಮೋಸ ಮಾಡಿ ಬಿಟ್ಟೋದಾಗ ನಾನು ಹುಟ್ಟೇ ಇರಲಿಲ್ಲ. ಆದರೆ ನಾನು ಬೆಳೀತಾ ಬೆಳೀತಾ ಆ ಸ್ಥಾನಕ್ಕಿರೋ ಬೆಲೆ ಏನು ಅಂತಲೂ ನಂಗೆ ಅರ್ಥ ಆಯ್ತಾ ಹೋಗ್ತು. ನನ್ನಮ್ಮ ಒಬ್ಬಳೇ ನನ್ನ ಕಷ್ಟಪಟ್ಟು ಹೇಗೆ ಬೆಳೆಸಿದ್ರು ಅಂತ ನಾನು ಕಣ್ಣಾರೆ ನೋಡಿದ್ದೀನಿ ಅಂಕಲ್. ಪ್ರತಿದಿನ ಅಪ್ಪನ ನೆನೆಸ್ಕೊಂಡು ಅಮ್ಮ ಕಣ್ಣೀರು ಇಡ್ತಾನೇ ಇದ್ಲು. ಹಾಗಾಗಿ ನಾನು ನಿಮ್ಮ ಮಗಳಿಗೆ ಬರೀ ಪ್ರೀತಿ ಅಲ್ಲ, ಗೌರವ, ಬೆಲೆ, ಆದ್ಯತೆ ಎಲ್ಲ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂಕಲ್. ನೋಡು ಹರೀಶ್, ನಿನ್ನ ಮಾತು ನನಗೆ ತುಂಬ ಇಷ್ಟ ಆಯಿತು. ಅಲ್ಲ, ನಿಮ್ಮ ಅಪ್ಪ ಮಾಡಿದ ತಪ್ಪನ್ನ ನೀನೇ ಕೊಡ್ತೀಯಪ್ಪ, ಅದು ನಿನ್ನ ತಪ್ಪಲ್ಲ, ನಿಮ್ಮ ಅಪ್ಪನ ತಪ್ಪು. ನಿನಗೆ ಜೀವನದಲ್ಲಿ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ನೀನು ಅನುಭವಿಸೋ ನೋವಿನ ಮುಂದೆ ನಾನು ಹೇಳೋ ಮಾತು ನಿನಗೆ ತೀರಾ ಕಡಿಮೆ ಆಗ್ಬೋದು. ಆದರೆ ನನ್ನ ಮಗಳ ಜೀವನದಲ್ಲಿ ನೀನು ಬರ್ತಾ ಇದೆಯಲ್ಲ, ನಾನು ಬರೀ ನನ್ನ ಮಗಳಿಗೆ ಅಷ್ಟೇ ತಂದೆ ಆಗಿರಲ್ಲ, ನಿನಗೂ ತಂದೆ ಆಗಿರ್ತೀನಿ. ಈ ಮಾತು ನಾನು ನಿನಗೆ ಮನಸ್ಫೂರ್ತಿಯಾಗಿ ಕೊಡ್ತೀನಿ. ಅಂಕಲ್, ನೀವು ನಿಜ ಹೇಳ್ತಿದ್ದೀರಾ? ಹಾಗಾದರೆ ನಿಮಗೆ ನನ್ನ ಮೇಲೇನು ಬೇಜಾರಿಲ್ವಲ್ಲ? ಇಲ್ಲ ಅಪ್ಪ, ಖಂಡಿತ ಬೇಜಾರಿಲ್ಲ. ಆದರೆ ಅದಕ್ಕೆ ಮೊದಲು ನೀನೊಂದು ಸಾರಿ ನಿಮ್ಮ ತಾಯಿನ ಕರ್ಕೊಬಂದು ಮಾತಾಡ್ಸಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಖಂಡಿತ ಅಂಕಲ್, ನಾನು ನಮ್ಮೂರಿಗೆ ಹೋಗಿ ಅಮ್ಮ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಸರಿಯಾಗಿದ್ದರೆ ಒಂದು ಸರಿ ಹೋಗೋಕೆ ಮೊದಲು ನನ್ನ ಮಗಳ ಮಾತಾಡ್ಕೊಂಡು ಹೋಗು. ಖಂಡಿತ ಅಂಕಲ್, ನಾನು ಬರ್ತೀನಿ. ಆಂಟಿ, ಬರ್ತೀನಿ. ಹಾಂ ಸರಿಪ್ಪ. ಅಲ್ಲ ರೀ, ನೀವೇನು ನನ್ನ ಒಂದು ಮಾತು ಕೇಳ್ದೇನೆ ಒಪ್ಪಿಕೊಟ್ಬಿಟ್ರಲ್ಲ,
ಹಾಂ ಅಲ್ಲ ಆ ಹುಡುಗ ಹೇಳ್ತದ್ದು ಕೇಳ್ತಿದ್ರೆ ಅವರಮ್ಮ ಹೇಗೋ ಏನೋ ಅಪ್ಪ ಯಾರು ಅಂತ ಗೊತ್ತಿಲ್ಲದಿರೋ ಮಕ್ಕಳು ಹೇಗಿರ್ತಾರೋ ಏನೋ ರೀ. ನನಗಂತ ಯಾಕೋ ಇದು ಇಷ್ಟ ಆಗ್ತಾ ಇಲ್ಲ. ನೋಡ್ ರತ್ನ, ಹಾಗೆಲ್ಲ ಇನ್ನೊಬ್ರ ಮಕ್ಕಳನ್ನ ಕೆಟ್ಟಾಗಿ ಮಾತಾಡಬಾರ್ದು ಕಣೆ. ಪಾಪ ಆ ಹುಡುಗ ಎಷ್ಟು ಕಷ್ಟ ಜೀವನದಲ್ಲಿ ಅನುಭವಿಸಿದ ಅಂತ ನನಗೆ ಅರ್ಥ ಆಗ್ತಾ ಇದೆ. ಆದರೂ ನನಗೇನಪ್ಪ ಅವ್ರ ಅಪ್ಪನ ಬಗ್ಗೆ ಸ್ವಲ್ಪನೂ ಗೌರವ ಬರ್ತಾ ಇಲ್ಲ ರೀ. ಅಲ್ಲ ಹೆಂಡತಿ ಮಗನ ಬಿಟ್ಟೋಗಂತ ಕರ್ಮ ಅವ್ನಿಗೇನು ಬಂದಿತ್ತು ಅಂತ. ಹಾಂ ನನಗನ್ಸುತ್ತೆ ಎಲ್ಲೋ ಅವರಮ್ಮ ಒಳ್ಳೆ ರೀತಿಲಿ ಇವನಿಗೆ ಜನ್ಮ ಕೊಟ್ಟಿಲ್ಲ ಅಂತ. ನೀನೇನು ಹೀಗೆ ಮಾತಾಡ್ತಿದ್ದಿಲ್ಲ. ಒಂದು ಹೆಣ್ಣಾಗಿ ಮತ್ತೊಂದು ನಿನ್ನ ಬಗ್ಗೆ ಹೀಗೆ ಮಾತಾಡೋದು? ಹಾಂ, ನಿನ್ನ ಮಗಳಿಗೆ ಮಾತನ್ನ ಕೇಳಿಸ್ಕೊಂಡ್ರೆ ಏನಾಗಬೇಕು? ಅಯ್ಯೋ ನಿಮ್ಗೇನಾಯ್ತು ರೀ? ನಾನು ಯಾರ ಬಗ್ಗೆನೂ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರುತ್ತೆ. ಯಾರೇ ಆಗಿರತ್ನ ಹಾಗೆಲ್ಲ ಮಾತಾಡಬಾರ್ದು. ಅಲ್ಲ ರೀ, ಕುಂಬಳಕಾಯಿ ಕಳ್ಳ ಅಂದರೆ ನೀವು ಹಗಲು ನೋಡ್ಕೊತೀರಾ? ಯಾಕೆ ನಿಮ್ಮ ಮನೇಶ್ವರಿ ನೆನಪಾಯ್ತಾ ಹೇಗೆ? ನೋಡ್ರತ್ನ, ನಾನು ಹತ್ರ ಎಲ್ಲ ವಿಷಯ ಹೇಳಿನೇ ಮದುವೆ ಮಾಡ್ಕೊಂಡಿದ್ದೀನಿ. ನಿಂದ ಯಾವ ವಿಷಯ ಮುಚ್ಚಕ್ಕಿಲ್ಲ, ಗೊತ್ತು ತಾನೇ? ಇವಾಗ ಇಷ್ಟು ವರ್ಷ ಆದಮೇಲೆ ಅದ್ರ ಮಾತಾಡೋದು ಏನಾಗಿದೆ ನಿನಗೆ? ಹಾಂ ಅಲ್ಲ ರೀ, ಮತ್ತೆ ನಿಮಗೆ ಸಿಟ್ಟು ಬರುತ್ತೆ ನೋಡಿ. ನನಗಂತೂ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ. ನೀ ಇಷ್ಟಪಡಲಿ ಬಿಡಲಿ, ನನಗದು ಬೇಕಾಗಿಲ್ಲ. ನನ್ನ ಮಗಳು ಇಷ್ಟಪಟ್ಟಿದ್ದಾಳೆ, ಹಾಗಾಗಿ ಅವರಿಬ್ಬರ ಮದುವೆ ನಡೆಯುತ್ತೆ. ಇದನ್ನು ಯಾರ ಕೈಲಿ ತಪ್ಸೋಕ್ಕಾಗಲ್ಲ, ನೆನಪಿರಲಿ. ಅಲ್ಲ ಇವ್ರಿಗೇನಾಯಿತು? ಛೇ, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಪಾಪ ಇವ್ರಿಗೆ ಬೇಜಾರಾಯ್ತೋ ಏನೋ. ಅಮ್ಮ ಮನೆಗೆ ತೋರಿಸಿ ಬಂದಿದ್ರಾ? ಹಾಂ ಬಂದಿದ್ರು ಕಣೆ. ಅಮ್ಮ ಏನು ಹೇಳಿದ್ರು? ನಿಮ್ಗೆ ಅವ್ರು ಇಷ್ಟ ಆದರು ಅಲ್ವಾ? ಅಪ್ಪ ಏನಂದ್ರು? ಅಪ್ಪಂಗೂ ಇಷ್ಟ ಆಯ್ತು ತಾನೇ? ಹೌದಮ್ಮ ಹೌದು, ಅಪ್ಪಂಗೆ ಅಷ್ಟೇ ಅಲ್ಲ ನನಗೂ ಇಷ್ಟ ಆಗಿದ್ದಾರೆ. ಸರಿನಾ? ಅಮ್ಮ ಥ್ಯಾಂಕ್ ಯು ಸೋ ಮಚ್. ಸರಿ ನೀನು ಹೋಗಿ ಓದ್ಕೋ. ಅಮ್ಮ ನಾನೀಗ ಬಾಳುತ್ತ ಬರಬೇಕಾದ್ರೆ ನಿನ್ನ ಮೇಲೆ ಅಪ್ಪ ಜೋರಾಗಿ ಇಷ್ಟ ಇದ್ದಂಗೆ ಅನಿಸ್ತು. ಯಾಕಮ್ಮ? ಅಪ್ಪಂಗೆ ಮದುವೆ ಇಷ್ಟ ಇಲ್ಲ ಅಂತ ನೀನು ಬಲವಂತ ಮಾಡ್ತಿ ಹೇಗೆ? ಅಯ್ಯಯ್ಯೋ ಹಾಗೆಲ್ಲ ಏನೂ ಇಲ್ಲಮ್ಮ, ಅದು ಏನೋ ನನ್ನ ಅಪ್ಪಂದು. ನಿನಗೇನು ಬೇಕಾಗಿಲ್ಲ ಬಿಡು, ನೀನು ಹೋಗಿ ಓದ್ಕೋ. ಅಮ್ಮ ಓದ್ಕೋತೀನಿ, ಅದಕ್ಕೆ ಮೊದಲು ಒಂದೇ ಸಾರಿ ಅರಿಶಿನ ಮೀಟ್ ಮಾಡ್ಕೊಂಬರ್ಲಾ ಪ್ಲೀಸ್? ಸರಿ ಹೋಗು, ಆದರೆ ಬೇಗ ಬಂದುಬಿಡ್ಬೇಕು. ಹಾಂ ಅಮ್ಮ. ನನ್ನ ಮಗಳು ಖುಷಿ ನೋಡ್ತಿದ್ರೆ ನನಗೆ ಖುಷಿ ಆಗ್ತದೆ. ನನ್ನ ಮಗಳಿಗೆ ಯಾವಾಗಲೂ ಹೀಗೆ ಖುಷಿಯಾಗಿರಲಿ. ಹರೀಶ್ ಪ್ರೇಮ, ನಾನು ಇನ್ನೇ ಮೀಟ್ ಮಾಡಬೇಕು ಅಂತ ಬರ್ತಿದ್ದೆ. ನನಗೆ ನಿಮ್ಮ ಮನೆಯಲ್ಲ ವಿಷಯ ಹೇಳಿದ್ರಾ? ಹಾಂ ಹೇಳಿದರು. ಅಪ್ಪ ಅಮ್ಮ ಇಬ್ಬರನ್ನ ಮದುವೆಗೆ ಒಪ್ಪೆ ಕೊಟ್ಟಿದ್ದಾರೆ ಅಲ್ವಾ? ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹಾಗಾದರೆ ನಿಮ್ಮ ಮದುವೆಗೆ ಯಾವ ತೊಂದರೆ ಇಲ್ವಲ್ಲ ಇನ್ಮೇಲೆ? ಹರೀಶ್ ನಿಮಗೆ ಗೊತ್ತಾ ನಮ್ಮಿಬ್ಬರ ಜೀವನ ಬಗ್ಗೆ ನಾನು ಎಷ್ಟು ಕನ್ಸ್ಕೊಂಡಿದ್ದೀನಿ ಅಂತ? ಓ ಪ್ರೇಮ, ಆ ಕನಸು ನಿನಗೆ ಮಾತ್ರ ಇದೆಯಾ? ನನಗೂ ಅಷ್ಟೇ. ಹೇಳಿ ನೋಡೋಣ. ಬೇಡ ಬೇಡ, ಮೊದಲು ನಾನು ಹೇಳ್ತೀನಿ. ನಮ್ಮಿಬ್ಬರು ಸುಂದರವಾದ ಕುಟುಂಬ, ಅಲ್ಲಿ ನಾನು ಮತ್ತು ನೀವು ನಮ್ಮ ಮಕ್ಕಳು ಅಷ್ಟೇ ಇರಬೇಕು. ಯಾಕೆ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ನಮ್ಮಮ್ಮ ಯಾರು ಬೇಡವಾ? ಆಗಲ್ಲ, ಅವ್ರು ಆವಾಗ ಬಂದು ಹೋಗ್ಬಿಡ್ಬೇಕು, ನಮ್ಮ ಜೊತೆ ಇರಬಾರ್ದು. ಬರೀ ನಾವು ಮಾತ್ರ ನಮ್ಮ ಜೀವನದಲ್ಲಿ ಇರಬೇಕು. ಆವಾಗ ಎಷ್ಟು ಚೆನ್ನಾಗಿರುತ್ತಲ್ವಾ? ನೀವು ಬೆಳಗ್ಗೆದ್ದು ಆಫೀಸ್ಗೆ ಹೋಗಿ ಬರ್ತೀರಂತೆ, ನಾನು ಮಕ್ಕಳು ನಿಮಗೋಸ್ಕರ ಕಾಯ್ತಾ ಇರ್ತೀವಂತೆ. ನೀವು ಬಂದು ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸಿ ಆಚೆ ಹೋಗಿ ಊಟ ಮಾಡಿಕೊಂಡು ರೀ. ನನ್ನ ಮನಸ್ಸಲ್ಲಿ ಹೀಗೆ ತುಂಬ ಕನಸಿದ್ದಾವೆ. ಚೆನ್ನಾಗಿದ್ದಾವೆ ನನ್ನ ಕನಸು. ತುಂಬ ಚೆನ್ನಾಗಿದೆ. ಹುಚ್ಚಿ ಕಣೆ ನೀನು. ಯಾಕೆ ಹುಚ್ಚಿ ಅಂತೀರಾ? ನೋಡಿ ಹಾಗೆಲ್ಲ ಹೇಳ್ಬಾರ್ದು ಅಂತೆ. ಮೇಲೆ ಅಸ್ತು ದೇವತೆ ಓಡಾಡ್ತಾ ಇರ್ತಾರಂತೆ, ಅವರು ಅಸ್ತು ಅಂದರೆ ನಾನು ಹುಚ್ಚಿ ಆಗ್ಬಿಡ್ತೀನಿ. ಆವಾಗ ಈ ಹುಚ್ಚಿನ ಮದುವೆ ಮಾಡ್ಕೊಂಡು ನೀವೇನು ಮಾಡ್ತೀರಾ ಹೇಳಿ? ನೋಡು, ಬಿಡ್ತು ಅನ್ನು ಹಾಗೆಲ್ಲ ಮಾತಾಡಬಾರ್ದು. ನೀನು ಹುಚ್ಚಿ ಆಗಲಿ ಏನಾಗಲಿ ನನಗೆ ಯಾವಾಗೂ ನೀನು ಹೆಂಡತಿನೇ ಆಗಿರ್ತೀಯ. ಸರಿ ಹಾಗಿತ್ತು. ಹರೀಶ್ ಯಾಕೋ ಗೊತ್ತಿಲ್ಲ, ನಾನು ನಿಮ್ಮನ್ನ ಈ ಪ್ರಶ್ನೆ ಕೇಳಬೇಕು ಅಂತ ಈ ಕ್ಷಣ ಕನಿಸ್ತಿದೆ. ನೀವು ನನಗೆ ಮೋಸ ಮಾಡಲ್ಲ ತಾನೇ? ಅರೆ ಪ್ರೇಮ, ಇದನ್ನು ಮಾತಂತ ಆಡ್ತಾ ಇದೆಯಾ? ನಾನು ನಿನಗೆ ಮೋಸ ಮಾಡೋದಾ? ಖಂಡಿತ ಇಲ್ಲ. ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೆ, ಆದರೆ ನಿನ್ನ ಪಡ್ಕೊಂಡ್ಮೇಲೆ ನನಗೆ ಪ್ರೀತಿ ಅಂದರೆ ಏನು, ಸಂಬಂಧ ಅಂದರೆ ಏನು ಅಂತ ಅರ್ಥ ಆಗಿದ್ದು ನಿನ್ನಿಂದಾನೆ. ಒಂದು ವೇಳೆ ನೀನು ಇಲ್ದಿರೋ ಜೀವನ ನನಗೆ ಬೇಕು ಅಂತ ಆಯ್ಕೆ ಮಾಡ್ಕೊಳಕ್ಕೆ ಬಂದರೆ ನನ್ನ ಜೀವನ ನನಗೆ ಅವತ್ತೇ ಮುಗ್ದೋಗುತ್ತೆ. ಸರಿಯಾಗಿದ್ರೆ ನೀವು ಇವಾಗ ಊರಿಗೆ ಹೋಗ್ತೀರಂತೆ, ನಿಜಾನಾ? ಮತ್ತೆ ಯಾವಾಗ ಬರ್ತೀರಾ? ಬೇಗ ಬರ್ತೀರಾ ಅಲ್ವಾ? ಖಂಡಿತ ಬರ್ತೀನಿ. ನಾನು ಹೋಗಿ ಅಮ್ಮನ ಆರೋಗ್ಯ ಬೇರೆ ಸಮಸ್ಯೆ ಆಗಿದೆ ಅಂತೆ, ಹಾಗಾಗಿ ಅಮ್ಮನ್ನ ಕರ್ಕೊಂಡು ನಾನು ಇಲ್ಲಿಗೆ ಬಂದುಬಿಡ್ತೀನಿ. ನಿಜವಾಗ್ಲೂ
ನಿಮ್ಮ ಅಮ್ಮನ ಕರ್ಕೊಂಡು ಇಲ್ಲಿಗೆ ಬರ್ತೀರಾ? ಹಾಂ, ಹಾಗೆ ಮಾಡಿ. ಹಾಂ, ಯಾಕೋ ನನಗೂ ಅಮ್ಮನ ನೋಡಬೇಕು ಅನಿಸುತ್ತೆ. ಹರೀಶ್, ನಿಮ್ಮ ಜೊತೆಗೆ ನಾನು ಬಂದ್ಬಿಡ್ಲ? ಅರೇ ಪ್ರೇಮ, ಯಾಕೆ, ಏನಾಯಿತು? ಹರೀಶ್, ಯಾಕೋ ಗೊತ್ತಿಲ್ಲ, ನನಗೆ ಮನಸ್ಸೇನೋ ಒಂಥರ ಭಾರ ಆಗ್ತಿದೆ. ನೀವು ಬೇಗ ಬರ್ತೀರಾ ಅಲ್ವಾ? ನೋಡಿ, ನೀವು ಬರೋ ತನಕ ನಾನು ಕಾಯ್ತಾನೆ ಇರ್ತೀನಿ. ಅಯ್ಯೋ ಪ್ರೇಮ ಪ್ರೇಮ, ಹಾಂ, ನಾನು ಬೇಗ ಹೋಗಿ ಬೇಗ ಬರ್ತೀನಿ, ಆಯಿತಾ? ಹರೀಶ್, ಹಾಂ ಪ್ರೇಮ. ನೆನ್ಪಿಟ್ಕೊಳ್ಳಿ, ನಾನು ನಿಮಗೋಸ್ಕರ ಎಷ್ಟು ದಿನ ಬೇಕಾದರೂ ಕಾಯಕ್ಕೆ ರೆಡಿಯಾಗಿದ್ದೀನಿ. ಹಾಂ, ನಾನು ಬೇಗ ಬರ್ತೀನಿ ಹೇಳಿದ್ನಲ್ಲ. ಸರಿ, ಹಾಗಿದ್ರೆ ಹೀಗೆ ಹೀಗೆ ನನಗೆ ಹೇಳ್ಬಿಟ್ಟು ಹೋಗಿ 2 ವರ್ಷ ಆಯಿತು ಕವನ, ಇನ್ನೂ ಬಂದಿಲ್ಲ. ನಾನು ಅವನಿಗೋಸ್ಕರ ಕಾಯ್ತಾನೆ ಇರ್ತೀನಿ. ಅಲ್ಲ ಕಣೆ, ನೀನು ಒಂದು ಫೋನ್ ಮಾಡಿಲ್ವಾ? ಅವನಿಗೆ ಏನೂ ಹೇಳಲಿಲ್ವಾ? ಇಲ್ಲ, ಯಾವುದೇ ಕಾಲು ಮೆಸೇಜು ಏನೂ ಇಲ್ಲ ನನಗೆ. ನಾನು ಅಷ್ಟೇ, ಎಷ್ಟು ಪ್ರಯತ್ನ ಪಟ್ಟರು ಅವನ್ನ ಮೀಟ್ ಮಾಡೋಕ್ಕೆ ಸಾಧ್ಯನೇ ಆಗಿಲ್ಲ. ಕೊನೆಗೂ ಕಾರಣ ಏನಂತ ಹೇಳದೆ ಹೋಗ್ಬಿಟ್ಟ. ಅಲ್ಲ, ಇಲ್ಲಿ ನಿನ್ನ ಪರಿಸ್ಥಿತಿ ಹೀಗಾಗಿದೆ ಅಂದರೆ ಅಲ್ಲಿ ಅವನು ಹೇಗಿದ್ದಾನೋ ಏನೋ ನನಗೆ ಗೊತ್ತಿಲ್ಲ ಕಣೆ. ಆದರೆ ಅವನಿಗೋಸ್ಕರ 2 ವರ್ಷ ಅಲ್ಲ, 20 ವರ್ಷ ಆದರೂ ನಾನು ಹೇಗೆ ಕಾಯ್ತಾನೆ ಇರ್ತೀನಿ. ಒಂದು ವೇಳೆ ಅವನಲ್ಲಿ ಬೇರೆಯವ್ರಿಗೆ ಮದುವೆ ಮಾಡ್ಕೊಂಡಿದ್ರೆ ಏನು ಮಾಡ್ತೀಯಾ? ಅದನ್ನು ನೀನು ಹೇಗೆ ಹೇಳ್ತೀಯಾ? ಹಾಂ, ನನ್ನ ಮನಸ್ಸು ಹೇಳ್ತಿದ್ದೆ, ಅವನು ನನ್ನ ಬಿಟ್ಟು ಜೀವನದಲ್ಲಿ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತ. ಅಲ್ಲ ಕಣೆ, ಅದು ಬೇಡ. ಅವನ ಬಗ್ಗೆ ಇನ್ನು ಒಂದು ಮಾತು ಕೆಟ್ಟದಾಗ ಹೇಳ್ಬೇಡ. ಅದನ್ನು ಕೇಳಿ ಸಹಿಸ್ಕೋ ಧೈರ್ಯ ನನಗಿಲ್ಲ. ಸರಿ, ನಡಿ, ಇವಾಗ ಮನೆಗೆ ಹೋಗೋಣ. ಪಪ್ಪ, ನೀನು ಹರೀಶ್ ಫೋನ್ ಮಾಡಿದ್ರಾ? ಏನು ಹೇಳಿದ್ರು? ಅವ್ರು ಬೇಗ ಬರ್ತಾರೆ ಅಂತಲ್ವಾ? ಹಾಂ, ಹೇಳು ಪಪ್ಪ. ಪಪ್ಪ, ಮಾತಾಡು ಪಪ್ಪ. ಹಾಂ ಅಮ್ಮ, ಫೋನ್ ಮಾಡಿದ್ದ, ಬರ್ತಾನಂತೆ. ನೀನು ಮೊದಲು ಹೋಗೋ ರೆಸ್ಟ್ ಮಾಡು. ರೀ, ಇದೇನು ರೀ, ಇವಳು ಈಗ ಆಗ್ಬಿಡ್ದಲ್ಲ. ಅಲ್ಲ, ಆ ಹುಡುಗ ಯಾಕೆ ಇದು ಮಾಡ್ದ? ನಮ್ಮ ಹತ್ರ ಅವತ್ತು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋದ್ನಲ್ಲ, ಆಮೇಲೆ ಏನಾಯ್ತು ಅವನಿಗೆ? ಗೊತ್ತಿಲ್ಲ ರತ್ನ, ನನ್ನ ಮಗಳಿಗೆ ಯಾವ ಶಾಪ ಈ ಥರ ಕಾಡ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನನ್ನ ಮಗಳು ದಿನ ಹೇಗೆ ನೋಡೋದಕ್ಕಂತೂ ನಾನು ಸತ್ತೋದು ಚೆನ್ನಾಗಿರ್ತಿತ್ತು ಅನಿಸುತ್ತೆ. ರೀ, ಯಾಕೆ ಹೀಗೆ ಮಾತಾಡ್ತೀರಾ? ಇದೆಲ್ಲ ನನ್ನೇ ತಪ್ಪು. ಆವತ್ತು ಒಂದು ಹೆಣ್ಣಿನ ಬಗ್ಗೆ ಕೆಟ್ಟಾಗ ಮಾತಾಡಿದೆ ಅಲ್ವಾ, ಅದಕ್ಕೆ ಆ ದೇವರು ನನಗೆ ಇಂಥ ಶಿಕ್ಷೆ ಕೊಟ್ಟಿದ್ದಾನೆ ಅನಿಸುತ್ತೆ. ಇಲ್ಲ ರತ್ನ, ತಪ್ಪು ನಿಂದು ಮಾತ್ರ ಅಲ್ಲ, ಆ ತಪ್ಪು ನಾನು ಮಾಡಿದ್ದೀನಿ ಅಲ್ವಾ, ಅದಕ್ಕೆ ನಾವಿಬ್ಬರೂ ಸೇರಿಸಿ ಆ ದೇವರು ಈ ಶಿಕ್ಷೆ ಕೊಟ್ಟಿದ್ದಾನೆ ಅನಿಸುತ್ತೆ. ಆಂಟಿ, ಅಂಕಲ್, ನೀವು ಏನು ಮಾತಾಡ್ತಾ ಇದ್ದೀರಾ? ನೋಡು ಕವನ, ಅದೆಲ್ಲ ನಿನಗೆ ಅರ್ಥ ಆಗಲ್ಲಮ್ಮ. ನೀನು ಚಿಕ್ಕ ಹುಡುಗಿ, ನೀನು ಹೊರಗಡೆ ಹೋಗು. ಸರಿ ಆಂಟಿ. ನೋಡಮ್ಮ ಕವನ, ಸ್ವಲ್ಪ ನನ್ನ ಮಗಳಿಗೆ ಧೈರ್ಯ ಹೇಳು. ಅಂಕಲ್, ಹರೀಶ್ ಏನಾಯಿತು? ಅವನು ಯಾಕೆ ಬಂದಿಲ್ಲ? ನಿಮ್ಗೇನು ವಿಷಯ ಗೊತ್ತಿದೆಯಾ? ಇಲ್ಲಮ್ಮ, ನಿಜವಾಗ್ಲೂ ನಮಗೇನೂ ಗೊತ್ತಿಲ್ಲ. ಇದೇನಿದು? ಹರೀಶ್ ಏನಾಯ್ತು ಅಂತ ಯಾರೂ ಗೊತ್ತಿಲ್ವಾ? ಆ ಕಡೆ ಪ್ರೇಮಿಗೂ ಗೊತ್ತಿಲ್ಲ, ಈ ಕಡೆ ಅವರ ಅಪ್ಪ ಅಮ್ಮಗೂ ಗೊತ್ತಿಲ್ಲ ಅಂದರೆ ಅವನಿಗೇನಾಗಿರ್ಬೋದು? 2 ವರ್ಷಗಳ ಹಿಂದೆ ಹರೀಶ್ ಮನೆಯಲ್ಲಿ. ಮಮ್ಮಿ ಮಮ್ಮಿ. ಏನಪ್ಪ ಮಗನೇ, ನಿನ್ಗೊಬ್ಳು ಮಮ್ಮಿ ಇದ್ದಾಳಂತ ಇವಾಗ ನೆನಪಾಯ್ತಾ? ಹಾಂ, ಅಲ್ಲ ಕಣೋ, ನೀನು ಆ ಊರಿಗೆ ಹೋಗಿ ಎಷ್ಟು ವರ್ಷ ಆಯಿತು? ಇಷ್ಟು ದಿನದಲ್ಲಿ ನೀನಿಗೆ ಬಂದಿದ್ದೆ ಯಾವಾಗಾದ್ರೂ? ಯಾಕೆ ಮಮ್ಮಿ ಹಂಗೆ ಹೇಳ್ತೀಯಾ? ನೀನೇ ನಾನು ಕಳಿಸಿದ್ದಲ್ಲಿಗೆ. ಹಾಂ ಹಾಂ, ನಾನೇನೋ ಕಳಿಸ್ದೆ, ಆದರೆ ನೀನು ಅಲ್ಲಿಗೆ ಹೋದಾಗಿಂದಲೂ ನೀನು ನೆನಪಲ್ಲೇ ನಾನು ಎಷ್ಟು ಒದ್ದಾಡ್ದೆ ಗೊತ್ತಾ? ಆಯಿತು ಮಮ್ಮಿ, ನಾನು ಇವಾಗ ಬಂದೆ ಅಲ್ವಾ, ಇವಾಗ ಹ್ಯಾಪಿಯಾಗಿರು, ಸರಿನಾ? ಅದು ಸರಿ, ನೀನು ಯಾವುದೋ ಹುಡುಗಿ ಬಗ್ಗೆ ಹೇಳಿದ್ಯಲ್ಲ, ಏನು ಕತೆ? ಹಾಂ ಮಮ್ಮಿ, ಅದು ಆ ಹುಡುಗಿನೂ ಅಷ್ಟೇ ನೀನು ಹಾಗೆ ತುಂಬ ಒಳ್ಳೆಯವಳು ಮಮ್ಮಿ, ನನ್ನ ತುಂಬ ಪ್ರೀತಿ ಮಾಡ್ತಾಳೆ. ಮಮ್ಮಿ, ನೀನು ಒಪ್ಕೊಳ್ದಾದ್ರೆ ನಾನು ಆ ಹುಡುಗಿನ ಮೀಟ್ ಮಾಡಿಸ್ತೀನಿ. ನೋಡು ಮಗನೇ, ಆ ಹುಡುಗಿ ಏನು ಹೇಗೆ ಅಂತ ನಾನು ಮೀಟ್ ಮಾಡಬೇಕಾಗಿಲ್ಲ. ನಿನ್ನ ಮುಖದಲ್ಲೇ, ನಿನ್ನ ಕಣ್ಣಲ್ಲೇ ಅವಳ ಬಗ್ಗೆ ನನಗೆಲ್ಲ ಗೊತ್ತಾಗ್ತಿದೆ. ಆಯಿತು ಮಗನೇ, ನೀನು ಒಪ್ಸೋಬೇಕಾದ್ರೆ ನನ್ನ ಕರ್ಕೊಂಡೋಗು, ಸರಿನಾ? ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಸರಿ, ಹಾಗಿದ್ರೆ ನೀನು ಹೋಗಿ ರೆಸ್ಟ್ ಮಾಡು, ಆಯಿತಾ? ಮಮ್ಮಿ, ನನಗೆ ನಿನ್ನ ಕೈ ಊಟ ತಿನ್ನಬೇಕು ಅಂತ ತುಂಬ ಆಸಕ್ತಿದೆ, ಮಾಡ್ಕೊಡ್ತೀಯಾ ಮಮ್ಮಿ? ಖಂಡಿತ ಮಾಡ್ಕೊಡ್ತೀನಿ ಮಗನೇ, ನೀನೋಗಿ ಫ್ರೆಶ್ ಆಗಿ ಬಾ. ಅಯ್ಯೋ, ಇದಕ್ಕೆ ಅಮ್ಮ. ಮಮ್ಮಿ ಮಮ್ಮಿ ಏನಾಯ್ತು ನಿಮಗೆ? ಮಮ್ಮಿ ಮಮ್ಮಿ ಏನಾಯ್ತು ಮಮ್ಮಿ? ಹೆದ್ದಳಿ ಮಮ್ಮಿ. ಡಾಕ್ಟರ್, ನಮ್ಮ ಮಮ್ಮಿಗೆ ಏನಾಗಿದೆ? ಅವ್ರು ಇದ್ದಕ್ಕಿದ್ದಂಗೆ ತಸತಿ ಬಿಟ್ಟೋಗ್ಬಿಟ್ರಲ್ಲ, ಏನಾಯ್ತು ಅವ್ರಿಗೆ? ನೋಡು ಹರೀಶ್,
ಅವ್ರು ಇದ್ದಕ್ಕಿದ್ದಂಗೆ ಬಿದ್ದಿಲ್ಲಪ್ಪ, ಅವ್ರು ಈ ಥರ ಸುಮಾರು ಸರಿ ಬಿದ್ದಿದ್ದಾರೆ. ಡಾಕ್ಟರ್, ನೀವೇನು ಹೇಳ್ತಾ ಇದ್ದೀರಾ? ನಾನು ಯಾವಾಗ ಅವ್ರನ್ನ ಹೀಗೆ ನೋಡೇ ಇರಲಿಲ್ವಲ್ಲ. ಅದು ನೀನು ಹೊಟ್ಟೆ ಇರಬೇಕಾದ್ರೆ ನಿಮ್ಮ ಅಮ್ಮಂಗೆ ಈ ಕಾಯಿಲೆ ಬಂದಿತ್ತು ಅಪ್ಪ. ನಾನು ಆವಾಗಲೇ ನಿಮ್ಮ ಅಮ್ಮಂಗೆ ಒಂದು ಆಪ್ಷನ್ ಕೊಟ್ಟಿದ್ದೆ, ನೀನು ಬದುಕಬೇಕಂದ್ರೆ ನೀನು ಹೊಟ್ಟೆ ಇರೋ ಮಗುನ ಅಂದರೆ ನಿನ್ನ ಕಳ್ಕೋಬೇಕು ಅಂತ. ಆದರೆ ಅವಳ ತಾಯಿ ಅಲ್ವಾ, ಅವಳಿಗೆ ಏನಾದರೂ ಪರವಾಗಿಲ್ಲ ಅಂತ ನಿನ್ನ ಉಳಿಸ್ಕೊಂಡ್ಲು. ಆ ದೇವ್ರ ತಾಯಿ ಅಂತ ಕಾಣುತ್ತೆ. ಅವಳು ಇಷ್ಟು ವರ್ಷ ಆರಾಮಾಗಿದ್ಲು. ಆದರೆ ಈಗ 1-2 ವರ್ಷಕ್ಕಿಂದೆ ಅವಳಿಗೆ ಕಾಯಿಲೆ ಬಂತು. ಡಾಕ್ಟರ್, ನೀವು ಏನು ಹೇಳ್ತಿದ್ದೀರಾ? ನಮ್ಮ ಮಮ್ಮಿಗೆ ಕಾಯಿಲೆನ ನನಗೆ ವಿಷಯ ಹೇಳಿಲ್ಲ. ನಾನಿಗೆ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ನಿಮ್ಮಮ್ಮ ನನ್ನ ನಂತರ ಪ್ರಾಮಿಸ್ ತೊಗೊಂಡ್ರು, ನನ್ನ ಮಗನ ವಿಷಯ ಯಾವುದೇ ಕಾಳಿಗೂ ಗೊತ್ತಾಗಬಾರ್ದು ಅಂತ. ಇದಕ್ಕಾಗೇ ನಿನ್ನ ಓದೋಕ್ಕೆ ಅಂತ ಬೇರೆ ಊರಿಗೆ ಕಳಿಸಿದ್ದು. ಅಂಕಲ್, ಡಾಕ್ಟರ್ ಅಂಕಲ್, ನೀವು ಏನು ಹೇಳ್ತಿದ್ದೀರಾ? ಅಂದರೆ ನಮ್ಮಮ್ಮ ಉಳಿಯಲ್ವಾ? ಅದು ನನ್ನ ಕೈಲಿಲ್ಲ ಅಪ್ಪ. ನನ್ನ ಕೈಲಾಗೋ ಎಲ್ಲ ಪ್ರಯತ್ನವೂ ನಾನು ಪಡ್ತಾನೇ ಇದ್ದೀನಿ. ಈ ಕ್ಷಣದವರೆಗೂ ನಿಮ್ಮಮ್ಮ ಉಳಿಬೇಕು ಅಂತ ನಾನು ಆಸೆ ಪಡ್ತೀನಿ. ಆದರೆ ಮಮ್ಮಿ ಯಾಕೆ ಮಮ್ಮಿ ಈ ಥರ ಮಾಡಿದೆ? ನನಗೆ ಮೋಸ ಮಾಡೋಕ್ಕೆ ಹೆಂಗೆ ಮನಸ್ಸು ಬಂತು ಮಮ್ಮಿ? ಅಲ್ಲ, ನಿಂಗೆ ಈ ಥರ ಪ್ರಾಬ್ಲಮ್ ಇಟ್ಕೊಂಡು ನಾನು ಯಾಕೆ ನಿಂಗೆ ಬೇರೆ ಊರಿಗೆ ಕಳಿಸ್ದೆ? ಹಾಂ, ನನಗೆಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಈ ಥರ ಮಾಡಿದೆ ಮಮ್ಮಿ. ಮಾತಾಡು ಮಮ್ಮಿ. ನೋಡು ಹರೀಶ್, ಸಮಾಧಾನ ಮಾಡ್ಕೊ, ಏನೂ ಮಾಡೋಕ್ಕಾಗಲ್ಲ. ಯಾರು ಹಣೆ ಬರೀತಲ್ಲ ಎಷ್ಟು ಆಯ್ಸು ಅಂತ ಆದವ್ರು ಮೊದಲೇ ಬದಿರ್ತಾನೆ. ಮಮ್ಮಿ ಮಾತಾಡು ಮಮ್ಮಿ. ಮತ್ತೆ ಅಳ್ಬೇಡಪ್ಪ, ನನಗೇನೂ ಆಗಿಲ್ಲ, ನೀನು ಅಳ್ಬೇಡ. ನಿನ್ನ ಹತ್ರ ನನಗೆ ತುಂಬ ನೋವಾಗುತ್ತೆ. ಮಮ್ಮಿ, ನನಗೆ ಮೊದಲೇ ಅಪ್ಪ ಇಲ್ಲ, ಈಗ ನೀನು ನನ್ನ ಬಿಟ್ಟು ಹೋದರೆ ನನಗೆ ಯಾರಿದ್ದಾರೆ ಮಮ್ಮಿ? ಮಾತಾಡು ಮಮ್ಮಿ. ಇಲ್ಲ, ನಾನು ಬಿಡಲ್ಲ. ನೀನು ನನ್ನಿಂದ ಎಲ್ಲೂ ಹೋಗ್ಬಾರ್ದು. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಮಮ್ಮಿ. ನನಗೆ ನಿನ್ನ ಬಿಟ್ಟರೆ ಯಾರೂ ಇಲ್ಲ ಮಮ್ಮಿ. ನೋಡು ಮಗನೇ, ನೀನು ಹೇಳ್ತಾ ಇದ್ರೆ ನನ್ನ ಕೈ ನೋಡೋಕ್ಕಾಗಲ್ಲ. ಮೊದಲು ಸಮಾಧಾನ ಮಾಡ್ಕೊ. ನಾನು ನಿಮಗೊಂದು ಸತ್ಯ ಹೇಳ್ತೀನಿ, ನನ್ನ ಮಾತು ಕೇಳ್ತೀಯಲ್ಲ? ಹಾಂ ಮಮ್ಮಿ, ಹೇಳು. ನಾನಿನ್ನ ಉಳಿದಿನಲ್ವಾ ನನಗೆ ಗೊತ್ತಿಲ್ಲ, ಆದರೆ ನಾನು ಸಾಯೋಕ್ಕೂ ಮೊದಲು ನಿಮ್ಮ ಸತ್ಯ ಹೇಳಬೇಕು ಅಂತ ಅನಿಸ್ತಿದೆ. ಮಮ್ಮಿ ಹಾಗೆಲ್ಲ ಹೇಳಬೇಡ, ನಿನಗೇನು ಆಗಲ್ಲ. ನಿಂಗೇನಾಗಕ್ಕೂ ನಾನು ಬಿಡೋದಿಲ್ಲ ಮಮ್ಮಿ. ನೋಡು, ನೀನು ಮನೆಗೆ ಹೋಗು. ಮನೆಯಲ್ಲಿ ನನ್ನ ಮಂಚದ ಕೆಳಗಡೆ ಒಂದು ಫೋಟೋ ಇದೆ. ಆ ಫೋಟೋದಲ್ಲಿರೋರು ನಿಮ್ಮಪ್ಪ. ನೋಡು, ನಿಮ್ಮಪ್ಪ ನನಗೆ ಮೋಸ ಮಾಡಿಲ್ಲಪ್ಪ. ಆ ವಿದ್ಯಾಟ ಆಗಿತ್ತು. ಹಾಗಾಗಿ ನಾವು ನಿಮ್ಮಪ್ಪ ದೂರ ಆಗಬೇಕಾಗಿ ಬಂತು. ನಿಮ್ಮಪ್ಪನ ದ್ವೇಷ ಮಾಡಬೇಡ, ಆಯಿತಾ? ನೀನು ನಾನು ದೂರ ಆದಮೇಲೆ, ಅಂದರೆ ನಾನು ಸತ್ತಮೇಲೆ ನಿಮ್ಮಪ್ಪ ಹತ್ರನೇ ಹೋಗಿರಬೇಕು. ನಂಗೆ ಮಾತು ಕೊಡ್ತೀಯಾ? ಇಲ್ಲ, ನಂಗೆ ನಿನ್ನ ಬಿಟ್ಟು ಯಾರೂ ಬೇಡ ಅಮ್ಮ. ನೀನು ಹಂಗೆಲ್ಲ ಮಾತಾಡಬೇಡ. ಅಲ್ಲ, ಇವಾಗ ಈ ವಿಷಯ ಯಾಕೆ ಹೇಳ್ತಿದ್ಯಾ? ಇಷ್ಟು ವರ್ಷದಲ್ಲಿ ಅಪ್ಪ ಯಾರು ಅಂತ ಕೇಳಿದಾಗ ಹೇಳ್ದಿರೋ ಪ್ರಶ್ನೆನ ಇವಾಗೇನು ಉತ್ತರ ಕೊಡ್ತಾ ಇದೆಯಮ್ಮ? ಬೇಡ ನನಗೆ. ನೋಡು ಮಗನೇ, ನಿಮ್ಮಪ್ಪ ಕೆಟ್ಟವರಲ್ಲಪ್ಪ. ಇದನ್ನು ದ್ವೇಷ ಮಾಡಬಾರ್ದು. ಯಾಕಂದರೆ ನಾನು ಅವರು ತುಂಬ ಪ್ರೀತಿ ಮಾಡ್ತಾ ಇದ್ವಿ. ಆ ಪ್ರೀತಿಗೆ ಪ್ರತಿರೂಪನೇ ನೀನು. ನಾವಿಬ್ಬರು ಒಬ್ರಿಗೊಬ್ರು ಒಪ್ಕೊಂಡೆ ದೂರ ಆಗಿದ್ದು. ನಿಮ್ಮಪ್ಪ ನನಗೆ ಮೋಸ ಮಾಡಿಲ್ಲ ಕಂದ. ನಾನೇ ನಿಮ್ಮಪ್ಪನ ಬಿಟ್ಟು ಬಂದಿದ್ದು. ನಿಮಗೆ ಮೋಸ ಮಾಡಿದ್ದು ನಾನಪ್ಪ, ನಿಮ್ಮಪ್ಪ ಅಲ್ಲ. ನೋಡು, ನೀನು ಹಂಗೆ ಮಾತು ಕೊಡಲೇಬೇಕು. ನಿಮ್ಮಪ್ಪನ ನೀನು ಭೇಟಿ ಆಗಲೇಬೇಕು. ನೀನು ಅವ್ರ ಜೊತೆ ಅವ್ರ ಮನೇಲಿ ಅವ್ರ ಮಗನಾಗಿ ಜೀವನ ಮಾಡಲೇಬೇಕು. ನಿನ್ನ ಮುಂದಿನ ಜೀವನ ಅಲ್ಲೇ ಕಳಿಬೇಕು ಅಂತ ನನಗೆ ಮಾತು ಕೊಡು ಮಗನೇ, ಕೊಡುಮ್ಮ. ಮಮ್ಮಿ ನನ್ನ ಬಿಟ್ಟು ಹೊಂಟೋದಿಲ್ಲ. ನಾನು ಒಬ್ಬನೇ ಹೇಗಿರಲಿ ಮಮ್ಮಿ? ನೀನು ಇಲ್ಲೇ ಅಲ್ವಾ? ನಿನ್ನ ಫೋಟೋ ಇದೆ ಅಂತ ಹೇಳಿದ್ದು, ಎಲ್ಲಿದೆ ಅದು? ಇದೇನೇ ಇದು ಮಮ್ಮಿ? ಇವರು ನಮ್ಮ ತಂದೆನಾ? ನೋ, ಇದು ಸಾಧ್ಯನೇ ಇಲ್ಲ. ಇವರು ಅಯ್ಯೋ ದೇವರೇ, ಇದೇನೇ ಇದು? ನಾನು ಎಂಥ ಅನಾಹುತ ಮಾಡ್ಕೊಬಿಟ್ಟಿದ್ದೆ. ಇವರು ನಮ್ಮ ತಂದೆನಾ? ಅಯ್ಯೋ ದೇವರೇ, ಅಮ್ಮ, ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಮ್ಮ. ಇವರೇ ನಿಮ್ಮ ತಂದೆ ಮಗನೇ ಅಂತ ನಂಗೆ ಮೊದಲೇ ಹೇಳಬೇಕಿತ್ತು ಅಲ್ವೇನಮ್ಮ? ಹಾಂ, ಇಷ್ಟು ವರ್ಷ ವಿಷಯ ಬಚ್ಚಿಟ್ಟು ಎಂಥ ಅನಾಹುತ ಮಾಡ್ತಾಯಿದ್ದೆ ಅಮ್ಮ ನೀನು. ಒಂದು ವೇಳೆ ನನಗೆ ವಿಷಯವಾಗಲೂ ಗೊತ್ತಾಗ್ತಾ ಹೋಗಿದ್ರೆ, ಅಯ್ಯೋ ದೇವರೇ, ಅಯ್ಯೋ, ಇಲ್ಲ, ಈ ಥರ ಆಗಬಾರ್ದು. ಈ ಥರ ತಪ್ಪು ಆಗಲೇಬಾರ್ದು. ನಾನು ಪ್ರೇಮ, ಅಯ್ಯೋ ದೇವರೇ, ಎಂಥ ಅನಾಚಾರ ಆಗೋಗ್ತಾಯಿತ್ತು, ಎಂಥ ಅನಾಹುತ ಆಗ್ಬಿಡ್ತಾಯಿತ್ತು. ನಾನಿವಾಗ ಪ್ರೇಮ ಮುಂದೆ ಹೋಗಿ ಈ ಮುಖ ಹೇಗೆ ತೋರಿಸ್ಲಿ ಅವಳಿಗೆ? ನಾನು ನಿನ್ಗೆ ಯಾವ ಸಂಬಂಧ ಆಗಬೇಕು ಅಂತ ಹೇಗೆ ಹೇಳಲಿ? ಅಯ್ಯೋ ದೇವರೇ, ಇಲ್ಲ, ಈ ಥರ ಆಗಬಾರ್ದು. ನಾನು ಯಾವುದೇ ಕಾರಣಕ್ಕೂ
ಪ್ರೇಮ ಮುಂದೆ ಹೋಗಬಾರ್ದು. ಹೌದು, ಪ್ರೇಮಂಗೆ ನನ್ನ ಮುಖ ಯಾವ ಕಾರಣಕ್ಕೂ ತೋರಿಸ್ಬಾರ್ದು. ಹೌದು ದೇವ್ರೆ, ನನಗೆ ಎಂಥ ಶಿಕ್ಷೆ ಕೊಟ್ಬಿಟ್ಟೆ ಅಪ್ಪ ನೀನು. ಹರೀಶ್, ಎಷ್ಟೇ ಸಮಯ ಕಳೆದ್ರೂ ನೀನು ಬರ್ತೀಯ ನಂಬಿಕೆ ನನಗಿದೆ. ನೀನು ಹೋಗ್ಬೇಕಾದ್ರೆ ನನಗೆ ಹೇಳೋದಿಲ್ಲ ಮಾತು, ಅದು ನೆನೆಸ್ಕೊಂಡಾಗ ಈಗಲೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಒಂದೊಂದು ಸಲ ನನ್ನ ಕಣ್ಮುಂದೆ ಬಂದು ನೀನು ಯಾಕೆ ಬರಲಿಲ್ಲ ಅಂತ ಕಾರಣ ಆದರೂ ಹೇಳೋಗು. ಆದರೆ ಈಗ ನನಗೊಂದು ಪ್ರಶ್ನೆ ಕಾಡ್ತಿದೆ. ನಾನು ಕಾಯಿಸೋದಂದರೆ ನಿನಗೆ ಅಷ್ಟಿಷ್ಟನಾ ಅಥವಾ ನನ್ನ ಮರ್ತೇ ಬಿಟ್ಟಿಯಾ? ನೀನು ಬರ್ದೋದ್ರೂ ಪರವಾಗಿಲ್ಲ ಹರೀಶ್, ಆದರೆ ಒಂದ್ಸಾರಿ ಬಂದು ನೀನು ಯಾಕೆ ಬರಲಿಲ್ಲ ಅಂತ ಕಾರಣ ಆದರೂ ಹೇಳೋಗು. ಕೊನೆಗೂ ಕಾರಣ ಹೇಳದೆ ಹೊರಟೋಗ್ಬಿಟ್ಟಿಯಲ್ಲ. ಅದಕ್ಕೆ ಹೇಳೋದು, ಸಂಬಂಧಗಳ ಸತ್ಯ ತಿಳಿಬೇಕು ಅಂತ. ತಿಳಿದುಕೊಂಡ ನಿರ್ಧಾರಗಳು ಬದುಕನ್ನೇ ಬದಲಿಸ್ಬೋದು. ಆದ್ದರಿಂದ ಯಾವುದೇ ಸಂಬಂಧಕ್ಕೂ ಮುನ್ನ ಕುಟುಂಬದ ಹಿನ್ನೆಲೆ ಮತ್ತು ಸತ್ಯವನ್ನು ತಿಳಿದುಕೊಳ್ಳೋದು ಮುಖ್ಯ.